ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅವ್ರು ಟೈಮ್ ಕೊಡ್ತಾ ಇರಲಿಲ್ಲ. ಇಲ್ಲಿ ಮನೇಲಿ ಮಕ್ಕಳು ಏನೋ ಒಂದು ಎಮರ್ಜೆನ್ಸಿ ಕೆಲಸ ಹೇಳೋದಕ್ಕಾಗಲ್ಲ, ಅವರು ಜನರ ನಡುವೆ ಇರ್ತಾರೆ. ಆ ಸಂದರ್ಭದಲ್ಲಿ ನೀವು ಅದೆಲ್ಲವನ್ನ ಹೇಗೆ ನಿಭಾಯಿಸಿದ್ರಿ ಅಂತ? ಏನೋ ಒಂದು ಮಗುಗೆ ಹುಷಾರಿರ್ತಿರ್ಲಿಲ್ವಾ, ಅಥವಾ ಇನ್ನೊಂದೇನೋ ಸಮಸ್ಯೆ ಆಗಿರುತ್ತೆ, ಅವ್ರಿಗೆ ಹೇಳೋಣ ಅಂದ್ರೆ ರೀಚ್ ಆಗ್ತಿರಲ್ಲ, ಈ ಥರದ್ದೆಲ್ಲ ಬಂದಾಗ ನೀವು ನಿಭಾಯಿಸಿದ್ ಹೇಗೆ ಆ ಸಂದರ್ಭಗಳಲ್ಲಿ ಅಂತ ಹೇಳಿ? 100% ಆಗಿರುತ್ತೆ ಅಂತವು, ಸಾಕಷ್ಟು ಆಗಿರ್ತವೆ. ಡೆಫಿನೆಟ್ಲಿ. ಯಾಕೆ ಅಂದರೆ ನನ್ನ ಮಗಳು ಪ್ರೈಸ್ ತಗೊಳ್ಳೋದು, ನನ್ನ ಮಗ ಪ್ರೈಸ್ ತಗೊಳ್ಳೋಕೆ ಹೋಗಿ ನಾನು ಬರ್ತಾ ಇದ್ದೀನಿ, ಇಲ್ಲೇ ಇದ್ದೀನಿ, ಬರ್ತಾ ಇದ್ದೀನಿ, ಇನ್ನು 5 ನಿಮಿಷ ಇಲ್ಲೇ ಇದ್ದೀನಿ ಅಂತ ಸುಮಾರು ಸತಿ ಹೇಳಿದ್ದಾರೆ. ಬಟ್ ಅವರಂತೂ ನನ್ನ ಮಕ್ಕಳೇನೋ ಐ ಡೋಂಟ್ ಥಿಂಕ್ ಅವ್ರು ಮಿಸ್ ಮಾಡ್ಕೊಳ್ಳಿಲ್ಲ. ಬಟ್ ನಾನಂತೂ ಮಿಸ್ ಮಾಡ್ಕೊಂಡೆ ಇವ್ರು ಬರಲಿಲ್ಲ ಅಂತ. ಅವ್ರು ಈಗ ಯೋಚನೆ ಮಾಡ್ಬೋದು ಡ್ಯಾಡಿ ಡಿನ್ ಕಮ್ ಅಂತ. ಬಟ್ ಅವತ್ತಂತೂ ಫೋನ್ ಮಾಡಿ ಕೇಳ್ತಾ ಇದ್ದೆ, ಬನ್ನಿ ಅವ್ರ ಪ್ರೈಸ್ ಸಿಗ್ತಾ ಇದೆ, ಶಿ ಇಸ್ ಗೋಯಿಂಗ್ ಆನ್ ಸ್ಟೇಜ್, ಇನ್ನೇನು ಬಂದೆ ಅಂತ ಇವ್ರು ಹೇಳೋದು. ಅವ್ರು ಬರಲೇ ಇಲ್ಲ. ಬಟ್ ಸಮ್ಹೌ ಎಲ್ಲ ಪ್ರೈಸ್ನು ತಗೊಂಡ್ರು, ಎಲ್ಲ ಬರ್ತ್ಡೇ ಪಾರ್ಟಿಗಳಿಗೂ ಎಷ್ಟೋ ಕರಿತಿದ್ದೆ, ಒಂದೊಂದ್ಸತಿ ಬರ್ತಾ ಇದ್ರು. ಬಟ್ ಟೈಮ್ ಒಂಥರ ಹೆಂಗೆ ಕಳೀತೋ ಅನಿಸ್ತಾ ಇದೆ ಈಗ, ಹೆಂಗೆ ಮ್ಯಾನೇಜ್ ಮಾಡ್ದೋ. ಬಟ್ ಸಮ್ಹೌ ವಿ ಕ್ಯಾರಿ ಥ್ರೂ. ಈಗ ಪ್ರೆಸೆಂಟ್ ಟೈಮ್ ಕೊಡ್ತಾ ಇದ್ದಾರಾ? ಈಗ ಸ್ವಲ್ಪ ನಾಟ್ ಅಷ್ಟು ಇದಿಲ್ಲ, ಬಟ್ ಮೊದಲಷ್ಟು ಬೆಟರ್ ಇದ್ದೀನಿ, ಬೆಟರ್ ಅವರೇ ಅಷ್ಟು ಹೇಳ್ಬೋದು. ಸರ್, ನೀವು ಇವಾಗ ಅದೆಲ್ಲ ಟಿವಿ ಅಡಿಕ್ಟೆಡ್ ಇವಾಗ ತಪ್ಪು ಸರ್, ಇವಾಗಾದ್ರೂ ಟೈಮ್ ಕೊಡಿ ಸರ್. ಅದು ಟಿವಿ ವಿತ್ ಹರ್ ಓನ್ಲಿ. He's made me ಜೊತೆಯಲ್ಲಿ ಎಲ್ಲ ಕರ್ಕೊಂಡು ಹೋಗ್ಬೇಕು ನೀವು ಕಾಫಿಗೂ. ಅವತ್ತು ಅವ್ರು ನಿಮ್ಗೆ ಕರ್ಕೊಂಡು ಹೋದ್ರು ಸರ್ ಕಾರಲ್ಲಿ, ಇವತ್ತು ನೀವು ಕರ್ಕೊಂಡು ಹೋಗ್ಬೇಕು. ಬರಲ್ವಾ? ಯಾಕೆ ಮ್ಯಾಮ್ ಹೋಗಲ್ಲ? ಯಾಕೆಂದ್ರೆ ಮನೆ ಕೆಲಸ ಇದು ಅದು ಇದ್ದೇ ಇರ್ತಿದ್ದೆ. ನಾನು ಅಲ್ಲಿ ಆ ಊರಿಗೆ ಹೋಗ್ಬೇಕು, ಈ ಊರಿಗೆ ಹೋಗ್ಬೇಕು, ಆ ಫಂಕ್ಷನ್, ಅವ್ರೊಂದು ಆಕ್ಚುಲಿ ನಮ್ಗೆ ಟೈಮೇ ಇಲ್ಲ. ವಿ ಆರ್ ಆಲ್ ಸ್ಪ್ಲಿಟ್. ನನ್ನ ಮಗಳು ಒಂದು ಕಡೆ, ಇವ್ರು ಒಂದು ಕಡೆ, ನನ್ನ ಮಗ ಒಂದು ಕಡೆ. ಸೊ ಎಲ್ಲ ಟು ಬ್ರಿಂಗ್ ದಮ್ ಟುಗೆದರ್ ತುಂಬಾನೇ ಕಷ್ಟ. ನೀವು ಮಾಡೋ ಅಡುಗೆ ಅವ್ರಿಗೆ ಏನು ಇಷ್ಟ ಮ್ಯಾಮ್? ಸೂಸಲು ಮತ್ತೆ ಪುಡ್ಡಿಂಗ್. ಸ್ವೀಟ್ ಅಲ್ಲಿ ಅದು ಇಷ್ಟ ಅವ್ರಿಗೆ. ಓಕೆ, ನಾನೇ ಮಾಡ್ತೀನಿ. ಸೂಸ್ಲು ಅಂತೇಳಿ, ಸೂಸ್ಲು ಅಂತ ಅರ್ಶಿಣದಲ್ಲಿ ನಮ್ಮ ತಾಯಿ ಕಳ್ಸ್ಕೊಟ್ಟು, ನಮ್ಮ ಅಜ್ಜಿ ಕಳ್ಸ್ಕೊಟ್ಟು ಮಾಡಿ ನಾನೇ ಮಾಡ್ತೀನಿ. ಅದೊಂದು ಪುಡ್ಡಿಂಗ್, ಕ್ಯಾರಮೆಲ್ ಕಸ್ಟರ್ಡು ಎಲ್ಲ ಆ ಥರ. ನಾನ್ ವೆಜ್ ಮಾಡ್ಬೋದು, ಬಟ್ ನಾನು ಮಾಡ್ತಾ ಇಲ್ಲ, ಯಾಕೆಂದ್ರೆ ನಾನು ತಿನ್ನಲ್ಲ ಅಂತ. ನೀವು ಮರ್ತಿದ್ದೀರಾ, ಆದ್ರೆ ಅವ್ರು ಹೇಳ್ತಾನೆ ಇದ್ರು ಇದು ನಾನೇ ಕೊಡ್ಸಿರೋ ಸೀರೆ ಅಂತ. ಸರ್, ಇದು ನೀವೇ ಕೊಡ್ಸಿರುತ್ತಾನೆ? ಇಲ್ಲ, ಅವ್ರು ಕೊಡ್ಸಿದ್ದು ಅಂದ್ರೆ ಮಿನಿಸ್ಟರ್ ಆದಾಗ ಇದು ನನಗೆ ಪ್ರೆಸೆಂಟ್ ಮಾಡಿದ್ರು. ನಾನು ಸಿಲ್ಕ್ ಮಂತ್ರಿನಾಗಿದ್ದೆ ಅವಾಗ. ನನಗೆ ಸಿಲ್ಕ್ ಇದು ಜುಬ್ಬದ ಮೆಟೀರಿಯಲ್ ಮತ್ತೆ ಆ ಶಾಲು ಅದೆಲ್ಲ ಕೊಟ್ಟರಲ್ಲ, ಅವ್ರು ಒಟ್ಟಿಗೆ ಕೊಟ್ಟಿದ್ರು. ಓಕೆ, ಅಟ್ಲೀಸ್ಟ್ ಅವರು ಡೆಲಿವರಿ ಟೈಮು, ಪ್ರೆಗ್ನೆನ್ಸಿ ಟೈಮ್ ಕೊಟ್ಟಿದ್ದೀರಾ ಸರ್? ಹೇಳಿ, ನೀವು ಹೇಳಿ. ಇರಿ ಸರ್, ಅವ್ರು ಹೇಳಿ. ಸೊ ಡೆಲಿವರಿ ಟೈಮ್ ಇದ್ರು, ಡೆಲಿವರಿ ಟೈಮ್ ಇದ್ರು ಕರ್ಕೊಂಡೆಲ್ಲ ಹೋದೋ ಆಯ್ತು. ಆಮೇಲೆ ಹೋಗ್ಬಿಟ್ರು ಊರಿಗೆ ಹೋಗ್ಬಿಟ್ರು. ಒಂದ್ ದಿವಸ ಇದ್ಬಿಟ್ಟು ಹೋಗ್ಬಿಟ್ರು. ನೋನು ನಮ್ಮ ತಾಯಿನ ಕಳಿಸ್ಬೇಕು ಅಂತ ಅಂದ್ಬಿಟ್ಟು, ತಾಯಿನ ಇಬ್ರು ಕಳಿಸ್ಬೇಕು ಅಂತ ಹೋದ್ರು. ಬರ್ಲೇ ಇಲ್ಲ. ಅವ್ರು ಬಂದ್ರು, ನೋಡ್ಕೊಂಡು ಹೋದ್ರು, ಇವ್ರು ಬರ್ಲೇ ಇಲ್ಲ. ಅದೇ ಒಂಥರ ಇಟ್ ವಾಸ್ ವೆರಿ ಅಪ್ಸೆಟಿಂಗ್. ಹಂಗಾಗಿ ತುಂಬಾನೇ ಬೇಜಾರ ಮಾಡ್ಕೊಂಡೆ. 2 ಡೆಲಿವರಿಲೂ ಹಂಗೆ ಮಾಡಿದ್ರು ಅನ್ಸುತ್ತೆ. ಬಂದಿದ್ದೆ. ನೀವೇನೋ ಹೇಳ್ತೀನಿ ಅಂದ್ರಿ ಸರ್. ಅವಾಗ ತುಂಬಾನೇ ಕೇರ್ಲೆಸ್, ಒಂಥರ ಟೈಮೇ ಕೀಪ್ ಅಪ್ ಮಾಡ್ತಾ ಇರ್ಲಿಲ್ಲ. ಅವಾಗ ನನ್ಗೇನು ಅಂದ್ರೆ, ಅವು ಮಗು ಆದಾಗ ಇವ್ರ ಮನೆಯಲ್ಲಿ, ನನ್ಗೆ ಮುಜುಗರ ಅವ್ರ ಮನೇಲಿ ಇರುತ್ತೆ. ಅಲ್ಲೇ ಇದ್ರಿ ಇದ್ರೂ ಒಂಥರ ನಾನು ಫ್ರೆಂಡ್ಸು ಗಿನ್ಸು ಆ ಥರ ಜೊತೆಲಿ ಇರೋದು. ಆ ಫ್ರೆಂಡ್ಸ್ಗಳೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಮನೆಗೆ. ದೇ ಆರ್ ಲಿವ್ಡ್ ಇನ್ ಎ ಡಿಫ್ರೆಂಟ್ ಇದರಲ್ಲಿದ್ದರು. ಸೊ ನಾನು ಐ ಯೂಸ್ ಟು ಅವಾಯ್ಡ್ ಓನ್ಲಿ ಬಿಕಾಸ್ ಆಫ್ ದಟ್. ಅದಕ್ಕೆ ಏನು ಮಾಡಿದೆ, ಬರೀ ಏರ್ಲೈನ್ಸ್ಗೆ ಬಿಲ್ ಕೊಟ್ಟು ಸಾಕಾಯ್ತು ನನಗೆ. ಅವೆಲ್ಲ ಕಾಫಿ ಗಿಫಿ ಟೀ ಎಲ್ಲ ಬರೀ ನನ್ನ ಫ್ರೆಂಡ್ಸ್ ಎಲ್ಲ ನೋಡೋರೆಲ್ಲ ಏರ್ಲೈನ್ಸು ಬಂದು ಮಾತಾಡ್ಸ್ಕೊಂಡೋದ್ರೆ ಬಂದ್ರೆ ಹೋಗಿ ತಿಂಡಿ ತಿನ್ನೋಣ ಅಂತ ಹೋಗವು. ಬಟ್ ಆಗ ಮಗು ಗಿಗು ಇದ್ದಾಗೆಲ್ಲ ಅವರ ತಾಯಿ ಟೇಕನ್ ಕೇರ್.